ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂದು ಡ್ರೀಮ್ ಆಗಿತ್ತು ಒಂದು 5-6 ವರ್ಷದಿಂದ ಸ್ಕೈ ಡೈವ್ ಮಾಡಬೇಕು ಅಂತ. ಅದು ಇವತ್ತು ಕಾಲಕ್ಕೆ ಕೂಡ ಬಂದಿದೆ. ನಾನಂತೂ ಸಿಕ್ಕಾಬಿಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸ್ಕೈ ಡೈವ್ ಹೆಂಗಿರುತ್ತೆ, 13,000 ಅಡಿ ಮೇಲಿಂದ ಹೋಗಿ ಜಂಪ್ ಮಾಡಿದ್ರೆ ದುಬೈ ಹೆಂಗೆ ಕಾಣುತ್ತೆ, ಬನ್ನಿ ನನ್ನ ಜೊತೆ ನಿಮಗೂ ತೋರಿಸ್ಕೊಡ್ತೀನಿ. ನಾನು ಬರೀ ಇದು ವೀಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನಂತೂ ತುಂಬ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಇವಾಗ ನಾನು ಸ್ಕೈ ಡೈವ್ ಜಾಗಕ್ಕೆ ಬಂದಿದ್ದೀನಿ. 11:30ಗೆ ಟೈಮ್ ಕೊಟ್ಟಿದ್ದರು, ಆದರೆ 12:30 ಆದರೂ ಇನ್ನೂ ಒಳಗಡೆ ಕರೆದಿಲ್ಲ. ಇಲ್ಲೇ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಸ್ಕೈ ಡೈವ್ ಮಾಡಿ ಅದರ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಹೇಳ್ತೀನಿ. ಹದಿಮೂರು ಸಾವಿರ ಅಡಿ ಮೇಲಿಂದ ಹಾರಬೇಕಂತೆ. ನಾವು ಬರೀ 100 ಅಡಿ 200 ಅಡಿಯಿಂದ ಹಿಂಗೆ ಕೆಳಗಡೆ ನೋಡಿದ್ರೆ ಕಾಲೆಲ್ಲ ನಡುಗುತ್ತೆ. ಅಂಥದ್ರಲ್ಲಿ 13,000 ಅಡಿಯಿಂದ ಹಾರಿದ್ರೆ ಇನ್ನು ಹೆಂಗಿರುತ್ತೆ ಗೊತ್ತಿಲ್ಲ, ಏನೇನು ಬಾಯಿಗೆ ಬರುತ್ತೆ ಗೊತ್ತಿಲ್ಲ. ನಾನಂತೂ ಸಿಕ್ಕಾಬಿಟ್ಟು ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೋಡೋಣ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಫಸ್ಟ್ ಟೈಮ್ ನಾನು ಸ್ಕೈ ಡೈವ್ ಮಾಡ್ತಾ ಇದ್ದೀನಿ. ಫುಲ್ ಎಕ್ಸೈಟ್ ಆಗಿದ್ದೀನಿ. 13,000 ಸ್ಕ್ವೇರ್ ಫೀಟಿಂದ ಹಾರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಾಗಿದೆ.
ಬ್ಯೂಟಿಫುಲ್ ವ್ಯೂ ಅಂಡ್ ಹಾರ್ಟ್ ಆಲ್ಸೋ racing, eh? ಹಾರ್ಟ್ ಬ್ರೇಕಿಂಗ್. Yeah. ಸಿಕ್ಕಾಬಟ್ಟೆ ಖುಷಿ ಆಯ್ತು ಮಾಡಿ ಮೇಲೆ ಹೋಗಿ ಆರೋಷ್ಟರಲ್ಲಿ ಜೀವ ಹಿಂಗ್ ಬಾಯಿಗೆ ಬಂದು ಒಂದ್ಸಲ ಹೋಗುತ್ತೆ. ಆದ್ರೆ ಮೇಲಿಂದ ನೋಡೋ ವ್ಯೂ ಇದೆಯಲ್ಲ ಮತ್ತೆ ಅಲ್ಟಿಮೇಟ್, ನನಗೆ ಹೇಳಕ್ಕಾಗ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. Oh, congratulations. Thanks for joining us, guys. Nice videographer. Both are nice. I am enjoying. Have a good day. ಓ ಮೈ ಗಾಡ್, ಇನ್ನೂ ಸುಧಾರಿಸ್ಕೊಳಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಲೈವಲ್ಲಿ ಫಸ್ಟ್ ಟೈಮ್ ಸ್ಕೈ ಡೈವ್ ಮಾಡಿದೆ. ಯಪ್ಪ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್ ಆಗಿತ್ತು. ಇನ್ನೂ ಆಡ್ಬಿಟ್ಟು ಇನ್ನೂ ಹೆವಿ ಸ್ಪೀಡ್ ಇದೆ, ಇನ್ನೂ ಒಂದು 10 ನಿಮಿಷ ಬೇಕು. ಇವತ್ತು ನಾನಂತೂ ಸ್ಕೈ ಡೈವ್ ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇದೇ ಥರ ಚೆನ್ನಾಗಿರೋ ವಿಡಿಯೋ ತೋರಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.